ಅಂತ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಕೊನೆನ ನೋಡೋದಕ್ಕೆ ಆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆನ ಹಾಕೊಂಡು ಸಿಕ್ಕಿದವ್ರಿಗೆಲ್ಲ ಆಗಲ್ಲ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮೂರಲ್ಲಿ ಓಕ್ಳಿ ಶುರು ಆಗಿದೆ. ಏಪ್ರಿಲ್ ತಿಂಗಳು ಶುರು ಆಗ್ತಾ ಇದ್ದಾಗೇ ನಮ್ಮೂರಲ್ಲಿ ಓಕ್ಳಿ ವಾತಾವರಣ ಶುರು ಆಗುತ್ತೆ. ಸೊ ಓಕ್ಳಿಗೆ ಅಂತ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಎಲ್ಲರೂ ಬಟ್ಟೆ ತಗೋಬೇಕು, ಶಾಪಿಂಗ್ ಮಾಡಬೇಕು. ಹಾಗೆ ಓಕ್ಳಿನಲ್ಲಿ ನಮ್ಮೂರಲ್ಲಿ ವಾರ ಅಂತ ಬಿಡ್ತಾರೆ. ಓಕ್ಳಿ ಒಂದು 15 ದಿನ ಇರಬೇಕಾದ್ರೇ ಶುಕ್ರವಾರ ಮಂಗಳವಾರ ಅಂತ ಹೇಳಿ 5 ವಾರನ ಪಾಲಿಸ್ತಾರೆ. 5 ವಾರ ಆದಮೇಲೆ 5ನೇ ವಾರ ಲಾಸ್ಟ್ ಕಡೆ ವಾರ ಶುಕ್ರವಾರ ಬರೋ ರೀತಿ ವಾರನ ಮಾಡ್ತಾರೆ. ಸೊ ವಾರ ಮಾಡಿದಾಗ ಊರಲ್ಲಿ ಯಾರು ಕೂಡ ಒಗ್ಗರಣೆ ಹಾಕಂಗಿಲ್ಲ, ರೊಟ್ಟಿ ಮಾಡೋ ಹಾಗಿಲ್ಲ, ಚಪಾತಿ ಮಾಡೋ ಹಾಗಿಲ್ಲ, ಈ ಥರ ಮಾಡ್ತಾ ಇರ್ತಾರೆ. ಕೊನೆಯ 5ನೇ ವಾರ ಶುಕ್ರವಾರ ಬರುತ್ತೆ. ಸೊ ಆವತ್ತಿನ ದಿನ ಗ್ರಾಮದೇವಿಗೆ ಉಡಿ ತುಂಬ್ತಾರೆ. ಉಡಿ ತುಂಬಿ ಗ್ರಾಮದೇವಿನ ಶಾಂತಿ ಮಾಡಿ ಅದಾದಮೇಲೆ ಎಲ್ಲರ ಮನೆಯಲ್ಲೂ ಹೋಳಿಗೆ, ಆಮೇಲೆ ಕಡುಬು, ಈ ಥರ ಸಿಹಿ ಅಡುಗೆನ ಮಾಡಿ ಊರಲ್ಲಿರೋ ಎಲ್ಲ ದೇವರುಗಳಿಗೂ ನೈವೇದ್ಯನ ಕೊಡ್ತಾರೆ. ನೈವೇದ್ಯನ ಅವತ್ತಿನ ದಿನ ಶುಕ್ರವಾರ. ಇನ್ನು ನೆಕ್ಸ್ಟ್ ಡೇ ಶನಿವಾರ ನೀರು ಓಕ್ಳಿ ಇರುತ್ತೆ, ರವಿವಾರ ಹಾಲು ಓಕ್ಳಿ ಇರುತ್ತೆ. ಇದ್ರ ಜೊತೆಗೆ 2 ದಿನವೂ ಕೂಡ ನಾಟಕ ಪ್ರದರ್ಶನ ಇರುತ್ತೆ ನಮ್ಮೂರಲ್ಲಿ. ಹಾಗೆ ಅದರ ಇಂದಿನ ದಿನ 1 ವಾರ ಮುಂಚೆನೇ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಇರುತ್ತೆ. ಮಕ್ಕಳಿಗೆ ಬೇಕಾಗಿರೋ ಮನೋರಂಜನೆ ಆಟಗಳನ್ನು ಏರ್ಪಾಡು ಮಾಡಿರ್ತಾರೆ. ಸೊ ಇವತ್ತು ಶನಿವಾರ, ಇವತ್ತು ನೀರೋಕ್ಳಿನ ಆಡ್ತಾರೆ. ನಿನ್ನೆ ಶುಕ್ರವಾರ ಗ್ರಾಮದೇವಿಗೆ ಉಡಿ ತುಂಬಿದ್ದಾಯಿತು. ಇವಾಗ ಆ ಥರದ್ದೇ ಪ್ರಿಪ್ರೇಷನ್ ನಡೀತಾ ಇದೆ ನೀರೋಕ್ಳಿದು. ನಾವು ನೋಡೋಕೆ ಹೊರಡ್ತಾ ಇದ್ದೀವಿ. ಇವಾಗ ಸುಮಾರು ಜನ ಬಂದಿರ್ತಾರೆ. ಊರಲ್ಲಿರೋ ಎಲ್ಲರೂ ಕೂಡ ಪುಟ್ಟ ಮಕ್ಕಳಿಂದ ಅಜ್ಜಿ ತಾತಂದ್ರವರೆಗೂ ಎಲ್ಲರೂ ಬಂದಿರ್ತಾರೆ. ಹಾಗೆ ಈ ನೀರೋಕ್ಳಿ ಆಗಿರ್ಬೋದು, ಹಾಲು ಓಕ್ಳಿ ಆಗಿರ್ಬೋದು, ಈ ಓಕ್ಳಿ ಹಬ್ಬನ ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ, ಕೆಲವು ಊರುಗಳಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಅವರವ್ರ ಊರುಗಳಲ್ಲಿ ಅವ್ರವ್ರದ್ದೇ ಆದ ಸ್ಟೈಲಲ್ಲಿ ಅವರವ್ರದ್ದೇ ಆದ ಪದ್ಧತಿನಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಊರಲ್ಲಿ ಯಾವ ಥರ ಆಚರಣೆ ಮಾಡ್ತಾರೆ ಈ ಓಕ್ಳಿ ಹಬ್ಬ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದೇ ಕಾರಣಕ್ಕೆ ಇವತ್ತಿನ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಓಕ್ಳಿ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ಹೇಳಿ. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ನಮ್ಮೂರಲ್ಲಿನ ಓಕ್ಳಿ ಹಬ್ಬ. ಇವತ್ತು ನೀರು ಓಕ್ಳಿ ಹಬ್ಬ. ಈ ವ್ಲಾಗಲ್ಲಿ ನಾನು ನೀರು ಓಕ್ಳಿ ಹಬ್ಬನ ಮಾತ್ರ ನಿಮಗೆ ತೋರಿಸ್ತಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಲು ಓಕ್ಳಿ ಯಾವ ಥರ ಆಡ್ತಾರೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ತುಂಬ ಚೆನ್ನಾಗಿ ನಮ್ಮೂರಲ್ಲಿ ನೀರು ಓಕ್ಳಿ ಹಬ್ಬನ ಆಚರಣೆ ಮಾಡ್ತಾರೆ. ವರ್ಷದಿಂದ ವರ್ಷಕ್ಕೆ ತುಂಬಾ ಗ್ರ್ಯಾಂಡಾಗಿಯೇ ಆಚರಣೆ ಮಾಡ್ತಾ ಇದ್ದಾರೆ. ನಿಮಗಂತೂ ಖಂಡಿತ ಇಷ್ಟ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾವು ಎಷ್ಟೇ ದುಡ್ಡು ಕೊಟ್ಟು, ಎಷ್ಟೇ ನಾವು ದೊಡ್ಡ ಪ್ರವಾಸ ಮಾಡಿದ್ರೂ ಕೂಡ, ವರ್ಲ್ಡ್ ಟೂರ್ ಮಾಡಿದ್ರೂ ಕೂಡ ನಮಗೆ ನಮ್ಮ ಊರು, ನಾವು ಹುಟ್ಟಿದ ಊರು, ನಮ್ಮೂರಲ್ಲಿ ಆಗುವಂಥ ಪ್ರತಿಯೊಂದು ಸಂಭ್ರಮ, ಆಚರಣೆ, ವಿಶೇಷತೆಗಳನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ನಮ್ಮ ಊರು ಅನ್ನೋದೊಂದು ನಮಗೆ ಹೆಮ್ಮೆ ಯಾವತ್ತೂ ಕೂಡ ನಮ್ಮ ಜೊತೆಗಿರುತ್ತೆ. ಅದೇ ರೀತಿ ನಮ್ಮ ಊರಲ್ಲಿ ತುಂಬಾ ವಿಜೃಂಭಣೆಯಿಂದ ವರ್ಷ ಪೂರ್ತಿ ನೆನಪಲ್ಲಿ ಇಟ್ಕೊಳ್ಳೋ ಹಾಗೆ ಯಾವುದಾದ್ರೂ ಒಂದು ಹಬ್ಬ, ಒಂದು ಸೆಲೆಬ್ರೇಷನ್ ನಡೆಯುತ್ತೆ ಅನ್ನೋದಾದರೆ ಅದು ಈ ಓಕ್ಳಿ ಹಬ್ಬನೇ. ಈ ಓಕ್ಳಿ ಹಬ್ಬದಲ್ಲಿ ನಮಗೆ ಯಾವುದೇ ರೀತಿ ಜಾತಿ, ಮತ, ಭೇದ ಭಾವ, ದೊಡ್ಡೋರು, ಚಿಕ್ಕೋರು, ಬಡವರು, ಶ್ರೀಮಂತರು, ಯಾವುದೇ ರೀತಿ ಭೇದ ಭಾವ ಇಲ್ಲದೇ ನಾವು ಎಲ್ಲರೂ ಒಟ್ಟಾಗಿ ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಏಕೈಕ ಹಬ್ಬ ಅಂದರೆ ನಮ್ಮ ಈ ಓಕ್ಳಿ ಹಬ್ಬ. 1 ವಾರನೇ ನಡೆಯುತ್ತೆ ಅಂತಲೇ ಹೇಳ್ಬೋದು. ಎಲ್ಲರ ಮುಖದಲ್ಲೂ, ಪ್ರತಿಯೊಬ್ಬರು ಮನೆಗಳಲ್ಲೂ ಕೂಡ ತುಂಬಾ ಸಂಭ್ರಮ ಸಡಗರ ತುಂಬಿಕೊಂಡಿರುತ್ತೆ ನಮ್ಮ ಓಕ್ಳಿ ಹಬ್ಬದಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇರ್ಕೊಂಡಿದೆ ಅಂತ ಹೇಳಿ. ಬರೀ ಇಲ್ಲಿರೋರು ಮಾತ್ರ ಅಲ್ಲ, ಗಂಡನ ಮನೆಗೆ ಹೋದವರು ಕೂಡ ತವ್ರ ಮನೆಗೆ ಬರ್ತಾರೆ ಓಕ್ಳಿ ಇದೆ ಅಂತ ಹೇಳಿ. ಇನ್ನು ಬೇರೆ ಕಡೆ ಹೋಗಿ ಜಾಬ್ ಮಾಡೋರು ಕೂಡ ಬರ್ತಾರೆ. ನಮ್ಮ ಥರ ಬೇರೆ ಊರಿಗೆ ಹೋಗಿ ಜೀವನ ಮಾಡೋರು ಕೂಡ ನಮ್ಮೂರಲ್ಲಿ ಹಬ್ಬ ಇದೆ, ನಾವು ಅದನ್ನು ಮಿಸ್ ಮಾಡ್ಕೊಳ್ಳಿಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ, ಲೀವ್ ತೊಗೊಂಡು ಬರ್ತಾರೆ. ಆ ಥರ ಅಷ್ಟೊಂದು ವಿಶೇಷವಾಗಿರುವಂಥ ಹಬ್ಬ ಈ ಓಕ್ಳಿ ಹಬ್ಬ. ಹಾಗೆ ನಿಮ್ಮೆಲ್ರಿಗೂ ಕೂಡ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಬೇಜಾರಾಗಕ್ಕೆ ಹೋಗಬೇಡಿ. ಇಲ್ಲಿ ಯಾರಿಗೂ ಕೂಡ ವೈಯಕ್ತಿಕವಾಗಿ ನಾನು ಮಾತಾಡ್ತಾ ಇಲ್ಲ.
ನನ್ನ ಅನುಭವಕ್ಕೆ ಬಂದಿರೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಸುಮಾರು ಕಡೆಗಳಲ್ಲಿ ಜಾತ್ರೆಗೆ ಹೋಗಿದ್ದೀನಿ, ಸಾಕಷ್ಟು ಹಬ್ಬಗಳಿಗೆ ಹೋಗಿದ್ದೀನಿ. ಅಲ್ಲಿ ಜನಗಳು ಎಲ್ಲ ಕಡೆಯೂ ಒಂದು ಹಬ್ಬ, ಊರಲ್ಲಿ ಏನೋ ಒಂದು ಹಬ್ಬ ನಡೀತಾ ಇದೆ, ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದಮೇಲೆ ಜನಗಳು ಸೇರೋದು ಕಾಮನ್ನು. ಸುಮಾರು ಜನ ಸೇರಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ಈ ಹೆಣ್ಮಕ್ಳು ನಿಂತಿರ್ತಾರೆ, ನಾವು ಅಲ್ಲಿ ಹೋಗಬಾರ್ದು, ನಾವು ಅವರಿಗೆ ಹೆಣ್ಮಕ್ಳಿಗೆ ನಿಂತ್ಕೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರು ಕೂಡ ಅಂದ್ಕೊಳ್ಳೋದಿಲ್ಲ. ಮೇಲೆ ಬೀಳೋದು, ತಿವಿದಾಡೋದು, ಆಮೇಲೆ ಅಲ್ಲಿ ವಾತಾವರಣ ನೋಡ್ತಾ ಇದ್ರೆ ನಿಲ್ಲೋದಕ್ಕೂ ಆಗ್ತಾ ಇರೋದಿಲ್ಲ. ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿನ ಗಂಡು ಮಕ್ಕಳಾಗಿರ್ಬೋದು, ಎಲ್ಲ ಜನನೂ, ಓವರಾಲ್ ಎಲ್ಲ ಜನನೂ ಕೂಡ ತುಂಬಾ ಒಂದು ರೀತಿ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಥರ ಮೇಲೆ ಬೀಳೋದಾಗಿರ್ಬೋದು, ತಿವಿದಾಡೋದಾಗಿರ್ಬೋದು, ತಳ್ಳೋದಾಗಿರ್ಬೋದು, ನಾನು ಮುಂದೆ ನೋಡಬೇಕು, ನಾನು ಮುಂದೆ ಈ ಥರ ಮಾಡ್ತಾ ಇರ್ತಾರೆ. ಮಾಡೋದನ್ನು ನಾನು ನೋಡಿದ್ದೀನಿ. ಆದರೆ ನೀವು ಇವಾಗ ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ, ಎಷ್ಟು ನಿಯಮ ಪಾಲನೆಯಿಂದ ಗಂಡು ಮಕ್ಕಳು ಒಂದು ಕಡೆ, ಹೆಣ್ಮಕ್ಳು ಒಂದು ಕಡೆ ಎಷ್ಟು ನೀಟಾಗಿ ನೋಡಿಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಎಷ್ಟು ಚೆನ್ನಾಗಿ ಕೂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ಥರ ಒಂದು ಶಿಸ್ತುಬದ್ಧವಾಗಿ ಇದ್ದರೆ ನಮಗೂ ಕೂಡ ಒಂದು ರೀತಿ ಏನೋ ಖುಷಿ ಅನಿಸುತ್ತೆ. ನಮಗೂ ಕೂಡ ನಮ್ಮೂರ ಬಗ್ಗೆ ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ, ನಮ್ಮೂರಲ್ಲಿ ಇಷ್ಟೊಂದು ಶಿಸ್ತಿದೆಯಾ ಅಂತ ಹೇಳ್ಬಿಟ್ಟು. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಓಕಳಿ ಆಡೋದಕ್ಕೆ ಹೆಣ್ಮಕ್ಳು ಬಂದಿದ್ದಾರೆ ನೋಡಿ. ಸೊ ಅವ್ರ ಜೊತೆಗೂ ಕೂಡ ಅಷ್ಟೇ ನಾವು ವಿನಯದಿಂದ ನಡ್ಕೊಳ್ಬೇಕಾಗುತ್ತೆ. ಓಕೆ, ಫಸ್ಟು ಈ ನೀರು ಓಕಳಿನ ಆಡ್ತಾರೆ. ಏನಿಲ್ಲ ಅಂತ ಅಂದರೆ ಒಂದು ಅರ್ಧ ಗಂಟೆನಾದರೂ ನೀರು ಓಕಳಿನ ಆಡ್ತಾರೆ. ನಮ್ಮಲ್ಲೂ ಕೂಡ ಅಷ್ಟೇ, ನಿಂತ್ಕೊಂಡು ನೋಡೋರು ಕೂಡ ಅಷ್ಟೇ ಒಂದು ರೀತಿ ಎಂಜಾಯ್ಮೆಂಟ್ ಆಗುತ್ತೆ. ಬರೀ ಅವರಿಗೆ ಇವಾಗೇನು ಹೆಣ್ಮಕ್ಳು ನೀವು ನೋಡ್ತಾ ಇದ್ದೀರಾ ನೋಡಿ, ಸೊ ಅವ್ರಿಗೆ ಮಾತ್ರ ಎರಚಲ್ಲ. ಇನ್ನೊಂದು ಏನಪ್ಪ ಅಂತ ಅಂದರೆ ಫುಲ್ ಮಜಾ ಕೊಡೋ ವಿಚಾರ ಏನಪ್ಪ ಅಂತ ಅಂದರೆ ಇಲ್ಲಿ ಓಕಳಿ ನೋಡೋದಕ್ಕೆ, ನಮ್ಮೂರಲ್ಲಿ ಓಕಳಿ ಅಂತ ಅಂದರೆ ದೊಡ್ಡ ಹಬ್ಬ, ಓಕಳಿ ಸೆಲೆಬ್ರೇಷನ್ ಮಾಡೋದು ದೊಡ್ಡ ಹಬ್ಬ ಅಲ್ವಾ. ಸೊ ಅದಕ್ಕೇ ಎಲ್ಲರೂ ಕೂಡ ಪ್ರತಿಯೊಬ್ಬರು ಓಕಳಿ ಹಬ್ಬಕ್ಕೆ ಮಿನ್ನ ಬಟ್ಟೆನ ತೊಗೊಂಡಿರ್ತಾರೆ. ತುಂಬ ಒಳ್ಳೆ ಬಟ್ಟೆನ ಪರ್ಚೇಸ್ ಮಾಡಿರ್ತಾರೆ. ಓಕಳಿನ ನೋಡೋದಕ್ಕೆ ಆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆನ ಹಾಕ್ಕೊಂಡು ಬಂದು ನಿಂತಿರ್ತಾರೆ. ಸೊ ಯಾರು ಚೆನ್ನಾಗಿರೋ ಬಟ್ಟೆನ ಹಾಕಿರ್ತಾರೆ, ಯಾರು ಕಾಸ್ಟ್ಲಿ ಬಟ್ಟೆನ ಹಾಕಿರ್ತಾರೆ, ಮಿರ ಅಂತ ಯಾರು ಮಿಂಚ್ತಾ ಇರ್ತಾರೆ ನೋಡಿ ಹೊಸ ಬಟ್ಟೆ ಹಾಕ್ಕೊಂಡು, ಅವ್ರಿಗೆ ಹೋಗಿ ಈ ಬಣ್ಣದ ನೀರನ್ನ ಎರಚ್ತಾರೆ. ಸೊ ಅದೇ ಇಲ್ಲಿ ಫುಲ್ ಮಜಾ ಕೊಡೋದು. ಹಾಗಂತ ಸಿಕ್ದವ್ರಿಗೆಲ್ಲ ಹಾಕಲ್ಲ, ಹೆಣ್ಮಕ್ಳಿಗೇನು ಹಾಕಲ್ಲ, ಗಂಡು ಮಕ್ಕಳು ಯಾರು ನಿಂತಿರ್ತಾರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು, ಸೊ ಅಂಥವ್ರಿಗೆ ಹೋಗಿ ನೋಡಿಬಿಟ್ಟು ಅವ್ರಿಗೇನೆ ಹಾಕೋದು. ಅವ್ರು ಸಿಗಲಿಲ್ಲ ಅಂದರೆ ಅವ್ರು ಓಡ್ಕೊಂಡು ಹೋಗಿ ಅವ್ರನ್ನ ಹಿಡ್ಕೊಂಡು ಬಂದು ಮಧ್ಯೆ ನಿಲ್ಲಿಸಿ ಓಕಳಿನ ಹಾಕ್ತಾರೆ, ಬಣ್ಣದ ನೀರನ್ನ ಹಾಕ್ತಾರೆ. ಸೊ ಒಟ್ಟಿನಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ, ಒಗ್ಗಟ್ಟಿನಿಂದ, ಹೊಂದಾಣಿಕೆಯಿಂದ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಹುಡುಕಿ ವೈಟ್ ಕಲರ್ ಬಟ್ಟೆ, ಬಿಳಿ ಬಟ್ಟೆನ ಹಾಕೊಂಡು ಬಂದಿರೋರ್ಗೇ ಬಣ್ಣನ ಹಾಕ್ತಾರೆ. ಅದರಲ್ಲೂ ಮಧ್ಯೆ ನಿಂತ್ಕೊಂಡು ಗೈಡ್ ವಿಡಿಯೋ ಮಾಡೋದು, ಅಲ್ಲಿದ್ದಾರೆ ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂತ ಹೇಳಿ, ಸಿಗದೆ ಹೋದರೆ ಅವರನ್ನೇ ತಗೊಂಡು ಬಂದು ಅವರಿಗೆ ಬಣ್ಣನ ಸುರಿತಾರೆ. ಸೊ ತುಂಬ ಚೆನ್ನಾಗಿ ಖುಷಿಯಿಂದ ಆಚರಣೆ ಮಾಡ್ತಾರೆ ನಮ್ಮೂರಲ್ಲಿ ಓಕಳಿ ಹಬ್ಬನ. ಹಾಗೆ ನೋಡ್ತಾ ಹೋಗಿ ಇನ್ನು ಒಂದು ಸ್ವಲ್ಪ ಹೊತ್ತು ಬಣ್ಣನ ಈ ಓಕಳಿ ನೀರು ಎರಚೋದನ್ನು ಆದಮೇಲೆ ಈ ಕುದುರೆ ಅಂದರೆ ಮರಗಾಲೆಲ್ಲ ಕಟ್ಕೊಂಡು ಕುದುರೆ ಸೋಗು ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ಹೇಳ್ತೀವಿ, ಕುದುರೆ ಸೋಗು ಹಾಕಿದ್ದಾರೆ ಅಂತ ಹೇಳಿ. ಸೊ ಅದು ಒಂದು ನೆಕ್ಸ್ಟ್ ಇದೆ. ಹಾಗೆ ನೋಡ್ತಾ ಹೋಗಿ ಸುಮಾರು 5:30-6 ಗಂಟೆಗೆಲ್ಲ ಶುರು ಆಗುತ್ತೆ. ಒನ್ ಅವರ್ ಆದರೂ ಈ ನೀರು ಓಕಳಿನ ಆಡ್ತಾರೆ. ಯಾರು ಕೂಡ ಹೋಗೋದೇ ಇಲ್ಲ, ನೀರು ಓಕಳಿ ಫುಲ್ ಕಂಪ್ಲೀಟಾಗಿ ಮುಗಿಯೋವರೆಗೂ ಯಾರೂ ಹೋಗೋದಿಲ್ಲ. ಅಷ್ಟು ಕ್ಯೂರಿಯಾಸಿಟಿಯಿಂದ ನಿಂತ್ಕೊಂಡು ನೋಡ್ತಾರೆ. ಸೊ ಕಾರಣ ಇಷ್ಟೇ, ಅಷ್ಟು ಚೆನ್ನಾಗೇ ನಮ್ಮೂರಲ್ಲಿ ನೀರು ಓಕಳಿ ಹಬ್ಬನ ಆಚರಣೆ ಮಾಡ್ತಾರೆ. ಲೈವ್ ಆಗಿ ನೋಡಬೇಕು, ತುಂಬ ಚೆನ್ನಾಗಿ ಮಾಡ್ತಾರೆ.
ಓಕೆ, ನೋಡಿದ್ರಲ್ವಾ ನಮ್ಮೂರಲ್ಲಿ ಓಕಳಿನ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋ ಮುಖಾಂತರ ನೀವು ನನಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ನೋದನ್ನು ತಿಳಿಸ್ತೀರಾ. ಹಾಗೆ ವಿಡಿಯೋ ನೋಡ್ತಾ ಇರೋರಲ್ಲಿ ನಿಮ್ಮೂರಲ್ಲೂ ಕೂಡ ಓಕಳಿನ ಆಡ್ತಾ ಇದ್ರೆ ಹೌದು ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನು ಓಕಳಿ ಮುಗಿಯೋ ಅಷ್ಟರಲ್ಲಿ ಕತ್ಲೆ ಆಗೋಗಿತ್ತು. ಅಲ್ಲಿ ಬಂದಿರೋ ಗೊಂಬೆಗಳ ಜೊತೆಗೆ ನನ್ನ ಮಗಳಿಗೆ ಫೋಟೋ ತೆಗೆಸ್ಕೋಬೇಕು ಅನ್ನೋ ಆಸೆ. ಸೊ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಫೈನಲಿ ಈ ವರ್ಷದ ನೀರು ಓಕಳಿ ತುಂಬ ಚೆನ್ನಾಗಾಯಿತು. ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಇನ್ನು ನಾಳೆ ಹಾಲು ಓಕಳಿಗೆ ಕೂಡ ಇಷ್ಟೇ ಸಖತ್ತಾಗಿ ಚೆನ್ನಾಗಿ ರೆಡಿಯಾಗಿ ಬರಬೇಕು. ಇವಾಗ ಓಕಳಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಹೊರಡ್ತಾ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ಮನೆಗೆ ಹೋಗಿ ಫೋಟೋ ಎಲ್ಲ ತೆಗಿಸ್ಕೋಬೇಕಲ್ವಾ. ಈ ವರ್ಷದ ಮೆಮೊರೀಸ್ನ ಸೇವ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಬೇಗ ಹೊರಡ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಹಾಲು ಓಕಳಿಯ ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಬಾಯ್.